ಸರ್, ಅನ್ನ ಅನ್ನೋ ಸಿನಿಮಾ ಭಾಳ ಅದ್ಭುತವಾಗಿದೆ. ಇದು ಪ್ರತಿಯೊಬ್ಬರು ರೈತರು ಕೂಡ ನೋಡೋಂಥ ಚಿತ್ರ. ಈ ಅನ್ನ ಸಿನಿಮಾ ಏನು ತೆಗೆದಾರ ಭಾಳ ಅದ್ಭುತವಾಗಿ ತೆಗೆದಾರ. ಈಗೇನೋ ನಮ್ಗೆ ಕಷ್ಟ ನಿವಾರಣೆ ಆಗ್ಯಾವ. ಅದರ ಈ ಮುಂಚೆ ಏನಿತ್ತು ಪ್ರಾಕ್ಟಿಕಲ್ ಆಗಿ ತೋರಿಸಿದಾರೆ. ಇದೇ ಸ್ಥಿತಿ ಗ್ರಾಮಾಂತರ ಪ್ರದೇಶದೊಳಗೆ ಇತ್ತು. ಭಾಳ ಮನಸ್ಸಿಗೆ ಹಿಡಿಸುವಂಥ ಫಿಲ್ಮ ಇದನ್ನು ಸ್ಟಾರ್ಟ್ ಮಾಡಿದ್ದು ಭಾಳ ಸಂತೋಷ ಅನಿಸೈತೆ ನಮಗೆ. ಯಾಕಂದ್ರೆ ನಮ್ಮ ಕಡೆ ಹಳ್ಳಿಯಾಗೋದು ಸಹಿತ ನಾವು ಉತ್ತರ ಕರ್ನಾಟಕ ಅಲ್ಲೇ ಆದರೂ ಸಹಿತ ಈಗ 30-40 ವರ್ಷಗಳ ಹಿಂದೆ ನಾವು ಚಿಕ್ಕವರಿದ್ದಾಗ ಅನ್ನ ಮಾಡೋದು ಮನೆಯೊಳಗೆ ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಹರಿದಿನಗಳು ಅಷ್ಟೇ ಮಾಡ್ತಿದ್ದೆ. ಉಳಿದಂತೆ ಮದುವೆಯಾಗೂ ಸಹಿತ ಈ ಗೋವಿನ ಜೋಳ ಮೇಜದ್ದು ನುಚ್ಚು ಮಾಡಿ ಕೊಡ್ತಿದ್ರು, ಅನ್ನ ಮಾಡ್ತಿದ್ದಿಲ್ಲ. ಆ ಪರಿಸ್ಥಿತಿ ಹಳ್ಳಿಗಳದಾಗಿತ್ತು. ಏನು ನಮ್ಮ ಪರಂಪರೆ ಏನಿತ್ತು, ಹಳ್ಳಿಯ ಸೊಗಡನ್ನು, ಬಡತನದ ಸ್ಥಿತಿಯನ್ನು ಅದನ್ನು ಜನರಿಗೆ ತೋರಿಸ್ಕೊಟ್ಟು ಹಿಂದಿನ ಇತಿಹಾಸವನ್ನು ನೆನಪು ಮಾಡಿಕೊಳ್ಳುವಂಥ ಕೆಲಸ ಮಾಡ್ಯಾರ. ಹಳ್ಳಿಯ ಸೊಗಡು ಒಟ್ಟಾರೆಯಾಗಿ ಭಾಳ ಒಳ್ಳೆಯ ರೀತಿಯಿಂದ ಇದು ಪ್ರಕಟ ಆಗಿದೆ. ಅದಕ್ಕೆ ನಾನು ಅದನ್ನು ಡೈರೆಕ್ಟ್ರಿಗೆ ಎಲ್ಲರಿಗೂ ಸಹಿತ ಅದಕ್ಕೆ ಕಾರಣೀಭೂತರು ಯಾರ್ಯಾರ ಈ ಫಿಲ್ಮ ತೆಗಿಲಿಕ್ಕೆ ಅವರೆಲ್ಲರಿಗೂ ಸಹಿತ ನಾನು ಹೃದಯಪೂರ್ವಕ ವಂದನೆ, ಅಭಿನಂದನೆಗಳನ್ನ ಹೇಳ್ತೀನಿ. ಅದೇ ರೀತಿ ಈ ಮನ ಮುಟ್ಟುವಂಥ, ಮನ ಕರಗುವಂಥ ಇಂಥ ಫಿಲ್ಮ್ಗಳು ಮೇಗಿಂದ ಮೇಗೆ ಬರೋದ್ರ ಮುಖಾಂತರ ನಮ್ಮದೇನು ಸ್ಥಿತಿ ಮೊದಲಿತ್ತು ಅದನ್ನು ನೆನಪಿಸಿಕೊಂಡು ಮುಂದುವರಿಯುವಂಥ ಕೆಲಸ ಆಗಬೇಕು. ಈಗೇನೋ ಭಾಳ ಸುಧಾರಣೆ ಆಗ್ಯದ. ಇದು ನಾವು ಚಿಕ್ಕವರಿದ್ದಾಗ ಇವೇನು ಎಲ್ಲ ಇದ್ದು ಇವೆಲ್ಲ ಆಟಗಳನ್ನು, ಈ ಸ್ಥಿತಿಗಳನ್ನು ನಾವು ಕಂಡು ಬಂದಿರತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಧನ್ಯವಾದ.